ಇನ್ನು ಬ್ರಿಗೇಡ್ ರೋಡ್ನಲ್ಲಿ ಜಮಾಯಿಸ್ತಾ ಇದ್ದಾರೆ ಯುವ ಜನತೆ ನೋಡಿ. ಆಗಲೇ ಪಾರ್ಟಿ ಮೂಡಿಗೆ ಬಂದ್ಬಿಟ್ಟಿದ್ದಾರೆ ಬ್ರಿಗೇಡ್ ರೋಡ್ನಲ್ಲಿ. MG ರೋಡಲ್ಲೂ ಹಾಗೆ ಇದೆ, ಬ್ರಿಗೇಡ್ ರೋಡಲ್ಲೂ ಹಾಗೆ ಇದೆ. ಯುವ ಜನರು ಒಬ್ಬೊಬ್ಬರಾಗಿ ಜಮಾಯಿಸ್ತಾ ಇದ್ದಾರೆ. ಕೆಲವರೆಲ್ಲ ಏನು ಗೊತ್ತಾ, ರಾತ್ರಿ ಹೊತ್ತು ಬೇಡಪ್ಪ, ಹಗಲೊತ್ತಲ್ಲೇ ಹೋಗಿ ಸುತ್ತಾಡ್ಕೊಂಡು ಬಂದ್ಬಿಡೋಣ ಅಂತಕ್ಕಂಥ ಮನಸ್ಥಿತಿ ಇರೋರು ಇದ್ದಾರೆ. ಅವರೆಲ್ಲ ಬಂದು ಇಲ್ಲೆಲ್ಲ ಸುತ್ತಾಡಿಕೊಂಡು ಕೂಡ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ಆಗಲೇ ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ MG ರೋಡ್ನ ಸ್ಥಿತಿ, ಅಲ್ಲೂ ಕೂಡ ಜನ ಪಾರ್ಟಿ ಮೂಡಿಗೆ ಜಾರ್ತಾ ಇದ್ದಾರೆ ಅಂತ. ಇನ್ನು ಬ್ರಿಗೇಡ್ ರೋಡ್ನ ಸ್ಥಿತಿ ಹೇಗೆ ಅಂತ? ಅರವಿಂದ್, ಈಗ ಪಾರ್ಟಿ ಮೂಡ್ಗೆ ನಿಧಾನವಾಗಿ ಜಾರ್ತಾ ಇದೆ ಬೆಂಗಳೂರು. ಸೊ ಅದರಲ್ಲೂ ಕೂಡ ಪಾರ್ಟಿಯ ಹಾಟ್ಸ್ಪಾಟ್ ಇದು. ಸೊ ನಿಧಾನವಾಗಿ ಜನ ಕೂಡ ಬರ್ತಾ ಇದ್ದಾರೆ. ಎಸ್ಪೆಷಲಿ ಯುವ ಜನರು ರಾತ್ರಿ ಹೊತ್ತು ಸಾಮಾನ್ಯವಾಗಿ ಬರ್ತಾರೆ. ಆದರೆ ಬೆಳಗ್ಗಿನ ಜಾವ ಅಥವಾ ಮಧ್ಯಾಹ್ನದ ಮೇಲೆ ಯಾವ ರೀತಿ ಇರುತ್ತೆ, ಅದರಲ್ಲೂ ಕೂಡ ಕಲರ್ಫುಲ್ ಆಗಿರುವಂತಹ ಲೈಟಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ಬಹುತೇಕ ಜನ ಇವತ್ತು ಮಧ್ಯಾಹ್ನದ ಮೇಲೆ ನಿಧಾನವಾಗಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆ ಮಧ್ಯಾಹ್ನದ ಮೇಲೆ MG ರೋಡ್ನಲ್ಲಿ ಕ್ರೌಡ್ ಆರಂಭ ಆಗುತ್ತೆ. 1 ಗಂಟೆಯ ನಂತರ ಕ್ರೌಡ್ ನಿಧಾನವಾಗಿ ಆರಂಭ ಆಗುತ್ತೆ. 3-4 ಗಂಟೆಗೆಲ್ಲ ಅದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ರಾತ್ರಿ ಆಗ್ತಿದ್ದಂಗೆ ಇನ್ನು ಲಕ್ಷಾಂತರ ಜನ ಪ್ರವಾಹದ ರೀತಿಯಲ್ಲಿ ಹರಿದು ಬರುವಂತಹ ಜಾಗ ಇದು. ಸೊ ಈಗಾಗಲೇ ಜನ ನಿಧಾನವಾಗಿ ಬರ್ತಾ ಇರುವಂತಹ ದೃಶ್ಯ ನಮಗೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಸ್ಟ್ರೀಟ್ ಅಲ್ಲಿ ಓಡಾಡೋದೇ ಒಂದು ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರನೇ ಬರ್ತಾ ಇರುವಂತಹ ಜಾಗ ಇದು. ಇನ್ನು ಇಲ್ಲಿರುವಂತಹ ಶಾಪ್ಗಳು, ಪಬ್ಗಳನ್ನ ಹೊರತುಪಡಿಸಿ ಶಾಪ್ಗಳೆಲ್ಲವೂ ಕೂಡ 4 ಗಂಟೆ 5 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗೆ ಜನ ತುಂಬಿ ಬಿಡ್ತಾರೆ. ಸೊ ಹಾಗಾಗಿ ಅಷ್ಟು ಬೇಗ ಕ್ಲೋಸ್ ಮಾಡ್ತಾರೆ. ಇನ್ನು ಆ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಈಗ ಬರ್ತಾ ಇರುವವರೆಲ್ಲ ಶಾಪಿಂಗ್ ಗಳಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಹೊಸ ವರ್ಷದ ಸಾಕಷ್ಟು ಆಫರ್ಗಳನ್ನ ಕೊಡ್ತಾರೆ ಶೋರೂಮ್ ಅವರು. ಸೊ ಹಾಗಾಗಿ ಒಂದಿಷ್ಟು ಜನ ಶಾಪಿಂಗ್ ಅಂತ ಬಂದ್ರೆ, ಇನ್ನೊಂದಿಷ್ಟು ಜನ MG ರೋಡ್, ಬ್ರಿಗೇಡ್ ರೋಡ್ ರಾತ್ರಿ ಅಂತೂ ನೋಡೋದಕ್ಕಾಗಲ್ಲ, ಹಗಲು ಹೊತ್ತಲ್ಲಿ ಹೇಗ್ ರೆಡಿ ಆಗಿರುತ್ತಪ್ಪ ಅಂತ ನೋಡೋದಕ್ಕೆ ಬರ್ತಾ ಇರುವಂತಹ ಜನರು. ಸೊ ಹಾಗಾಗಿ ಈಗಾಗಲೇ ಪಾರ್ಟಿಯ ಮೂಡ್ ನಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಕಳೆ ಕಟ್ತಾ ಇದೆ ಅಂತಾನೆ ಹೇಳ್ಬೋದು. ಅರವಿಂದ್. ರೈಟ್ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಬೆಂಗಳೂರಿನ ಪ್ರಮುಖ ಸ್ಥಳಗಳು ಬ್ರಿಗೇಡ್ ರೋಡ್, MG ರೋಡ್, ಕೋರಮಂಗಲ, ಇಲ್ಲೆಲ್ಲ ಹೊಸ ವರ್ಷಾಚರಣೆಗೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ, ಹೇಗೆ ಸಜ್ಜಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಾವು ನೋಡ್ತಾ ಇದ್ರಿ.